ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ ಚಕ್ಲಿ. ಓಕೆ, ಸೊ ಗರಿ ಗರಿ ಆಗಂತ ಚಕ್ಲಿ. ಲಾಸ್ಟ್ ಟೈಮ್ ನಮ್ಮ ಅಮ್ಮ ಬಂದಿದ್ರಲ್ಲ, ಸೊ ಆವಾಗ ಅವರು ಚಕ್ಲಿ ಮಾಡಿಕೊಟ್ಟಿದ್ರು. ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಬಟ್ ಅವತ್ತು ನನಗೆ ರೆಸಿಪಿನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಒಂಥರ ಸಿಕ್ ಡೇ ಅಂತ ಹೇಳ್ಬೋದು. ನಾನು ಅದನ್ನು ಚಕ್ಲಿ ಕೂಡ ಮಾಡಿದ್ದೆ, ನಮ್ಮ ಪುಟಾಣಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ನಮ್ಮ ಹಸ್ಬೆಂಡು ಕೇಳ್ತಾ ಇದ್ರು ಅಂತ. ಸೊ ಆ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೊ ನಾನೊಂದು ಇನ್ಫಾರ್ಮೇಷನ್ನ ಹಾಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಫಸ್ಟ್ ಟೈಮ್ ಮಾಮ್ ಯಾರೆಲ್ಲ ಆಗ್ತಾರೆ, ಸೊ ಅವರಿಗೆ ಏನೆಲ್ಲ ಡಿಫಿಕಲ್ಟೀಸ್ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೆ ಕೆಲವೊಂದನ್ನು ಈಸಿಯಾಗಿ ಹೇಗೆ ರಿಸಾಲ್ವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಟೈಮ್ ಮಾಮ್ ಅಂತ ಯಾರು ಆಗ್ತಾರೆ, ಸೊ ಅವರಿಗೆ ಐದರ್ ನಾರ್ಮಲ್ ಆಗಲಿ ಅಥವಾ ಸಿ ಸೆಕ್ಷನ್ ಆಗಲಿ ಏನೇ ಆಗಲಿ ಫಸ್ಟು ಅವ್ರು ಫೇಸ್ ಮಾಡೋದೇನೆಂದರೆ ಮಗುನ ಹೇಗೆ ಎತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ಮಗುನ ನಮ್ಮ ಕೈಯಲ್ಲಿ ಜಸ್ಟ್ ಹೀಗೆ ಹೋಲ್ಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಪಿಲ್ಲೋನ ರೆಡಿ ಮಾಡಿ ಇಟ್ಕೊಳ್ಳಿ. ಜಸ್ಟ್ ನಿಮಗೆ ಒಂದು ಸ್ಮಾಲ್ ಪಿಲ್ಲೋ ಈ ಸೈಜಿಂದು ಒಂದು 100 ರೂಪಿ 120 ರೂಪೀಸ್ಗೆಲ್ಲ ಹೊರಗಡೆ ಸಿಗುತ್ತೆ ಅಲ್ವಾ. ಸೊ ಅದು ಇಲ್ಲ ಅಂದರೆ ನಿಮಗೆ ಆಫರ್ ಮಾಡೋಕ್ಕಾದರೆ ಬೇಬಿ ಕ್ಯಾರಿ ಮಾಡೋ ಅಂಥದ್ದೇ ಬರುತ್ತೆ ಅಲ್ವಾ. ಸೊ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಹಾಗೆ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಇಬ್ಬರಿಗೂ ಕೂಡ ಏನಾಗುತ್ತೆ ಅಂದರೆ ತುಂಬ ಟಯರ್ಡ್ ಆಗಿರುತ್ತೆ, ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ದೊಡ್ಡದು ಸಾಫ್ಟ್ ಪಿಲ್ಲೋನ ರೆಡಿ ಮಾಡಿಟ್ಕೊಳ್ಳಿ ಬ್ಯಾಕ್ ಸಪೋರ್ಟಿಗೆ. ಆ್ಯಂಡ್ ಹಾಗೆ ನೆಕ್ಸ್ಟ್ ಫಸ್ಟ್ದಾಗಿ ಇದು ಒಂದು ಮಗುನ ಎತ್ಕೊಳ್ಳೋದು ಮತ್ತು ಕುತ್ಕೊಳ್ಳೋ ಅಂಥದ್ದು ತುಂಬ ಪೇನ್ ಇರುತ್ತೆ, ಇದೆಲ್ಲ ಫೇಸ್ ಮಾಡೋ ಅಂಥದ್ದು. ಆ್ಯಂಡ್ ಇನ್ನೊಂದು ಮೇಜರ್ ಇಶ್ಯೂ ಏನಪ್ಪ ಅಂದರೆ ಹಾಲು ಕೆಲವರಿಗೆ ಆರಾಮಾಗೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ನನ್ನ ಜರ್ನಿಲಿ ನಾನು ಮದರ್ಹುಡ್ ಜರ್ನಿಲಿ ತುಂಬಾ ಇಶ್ಯೂ ಫೇಸ್ ಮಾಡಿದ್ದೇನೆಂದರೆ ಹಾಲು ಬರೋದಿಲ್ಲ. ಸೊ ಅದಕ್ಕೆ ಕೆಲವರು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಹಾಸ್ಪಿಟಲಲ್ಲಿ. ಬಟ್ ನನಗೆ ಆ ಟ್ಯಾಬ್ಲೆಟ್ ಕೂಡ ವರ್ಕ್ ಆಗಲಿಲ್ಲ. ಕೆಲವರಿಗೆ 2 ಡೇಸಿಗೆ ತೊಗೊಂಡ ತಕ್ಷಣ ಇಂಪ್ರೂವ್ ಆಗುತ್ತೆ, ಕೆಲವರಿಗೆ ಒಂದು 8-9 ಡೇಸಲ್ಲಿ ಇಂಪ್ರೂವ್ ಆಗುತ್ತೆ. ಬಟ್ ನನಗೆ 1 ಮಂತ್ ಟ್ಯಾಬ್ಲೆಟ್ ತೊಗೊಂಡು ಕೂಡ ಇಂಪ್ರೂವ್ ಆಗಲಿಲ್ಲ. ಸೊ ಅದಕ್ಕೆ ಬೆಸ್ಟ್ ಏನಂದರೆ ಯಾರು ಫಸ್ಟ್ ಟೈಮ್ ಮಾಮ್ಸ್ ಆಗ್ತೀರಾ, ನಾನು ಅದನ್ನು ಡಾಕ್ಟರ್ ಹತ್ರನೂ ಕೂಡ ಕೇಳಿದೆ ಯಾಕೆ ಹೀಗಾಗುತ್ತೆ ಅಂತ. ಸೊ ಅವ್ರು ಅವಾಗ ಏನು ಹೇಳಿದ್ರೆ ಫಸ್ಟ್ ಟೈಮ್ ಮಾಮ್ ಆದಾಗ ಏನಾಗುತ್ತೆ ಅಂದರೆ 50% ಮಾಮ್ ಫೇಸ್ ಮಾಡೋವಂಥ ಮೇನ್ ಡಿಫಿಕಲ್ಟೀಸ್ ಏನಂದರೆ ಪಾಪನ ಹೇಗೆ ಎತ್ಕೊಳ್ಳೋದು ಆ್ಯಂಡ್ ಮಕ್ಕಳಿಗೆ ಫೀಡ್ ಮಾಡೋಕ್ಕೆ ಬರದೇ ಇರೋವಂಥದ್ದು ಆ್ಯಂಡ್ ಹಾಲು ಅಷ್ಟು ಉತ್ಪತ್ತಿ ಆಗದೆ ಇರೋವಂಥದ್ದು. ಸೊ ಅದಕ್ಕೆ ಅದೊಂದು ಸಿಂಪಲ್ ಮೆಥಡಲ್ಲಿ ರಿಸಾಲ್ವ್ ಮಾಡ್ಕೊಳ್ಳಿ. ಏನಂದರೆ ಬ್ರೆಸ್ಟ್ ಪಂಪ್ನ ತೊಗೊಳ್ಬಿಡಿ. ಇಟ್ಸ್ ಅ ಬೆಸ್ಟ್ ಥಿಂಗ್. 2 ಅವರ್ಸಿಗೆ ನೀವು ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡ್ತಾ ಇದ್ದರೆ ಸೊ ಅದು ಡಿಮ್ಯಾಂಡ್ ಬೇಸ್ ಮೇಲೆ ಅಲ್ಲಿ ಇದು ಕೂಡ ಪ್ರೊಡಕ್ಷನ್ ಕೂಡ ಆಗ್ತಾ ಇರುತ್ತೆ, ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಹಾಲು ಫಸ್ಟ್ ಟೈಮ್ ಮಾಮ್ ಯಾರೆಲ್ಲ ಆಗ್ತಾರೆ ಸೊ ಪ್ಲೀಸ್ ಅವ್ರು ದಯವಿಟ್ಟು ಬ್ರೆಸ್ಟ್ ಪಂಪ್ನ ತೊಗೊಂಡ್ಬಿಡಿ. ಓಕೆ, ಸೊ ಹಾಲು ನಮ್ಮ ಮಕ್ಕಳಿಗೆ ಹಾಲಂತ ಕೊಡ್ತಾ ಹೋಗೋದಾಗ ಯಾವುದೇ ರೀತಿ ಇಶ್ಯೂ ಆಗೋಲ್ಲ. ಇಲ್ಲಾಂದರೆ ಫಾರ್ಮುಲಾ ಮಿಲ್ಕ್ ಕೊಡಬೇಕು, ನಾವು ಪ್ರಿಪೇರ್ ಮಾಡಬೇಕಾದ್ರೆ ಒಂಥರ ಆಗುತ್ತೆ, ಅವ್ರು ಮಾಡೋದೇ ಒಂಥರ ಬೇರೆ ಯಾರು ಕೈ ಹಾಕಿದಾಗ ಒಂಥರ ಆಗುತ್ತೆ, ಹೈಜೀನ್ ಮೇಂಟೈನ್ ಮಾಡೋದು ಅದು ಇದು ಎಲ್ಲ ತುಂಬಾ ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ಬೆಟರ್ ಫಸ್ಟ್ ನೀವು ಬ್ರೆಸ್ಟ್ ಪಂಪ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಬೈ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ ಬಾಣಂತನ. ಓಕೆ, ಇವಾಗೆಲ್ಲ ಡಾಕ್ಟರ್ಸ್ ಏನು ಹೇಳ್ತಾರೆ, ಎಲ್ಲನೂ ತಿನ್ನಿ ಆರಾಮಾಗಿರಿ ಅಂತ ಹೇಳ್ತಾರೆ. ಬಟ್ ಕೆಲವು ಫ್ಯಾಮಿಲಿಲಿ ಅದಕ್ಕೆ ಓಕೆ ಅಂತಾರೆ, ಕೆಲವು ಫ್ಯಾಮಿಲಿಲಿ ಅದಕ್ಕೆ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇಲ್ಲ, ಬಾಣಂತನ ಅಂದರೆ ನೀವು ಯಾವಾಗಲೂ ಕಂಪ್ಲೀಟ್ ಸ್ವೆಟರ್ ಹಾಕ್ಕೋಬೇಕು, ಗ್ಲೌಸಲ್ಲಿ ಹಾಕ್ಕೋಬೇಕು, ಸಾಕ್ಸ್ ಹಾಕ್ಕೋಬೇಕು, ಆ್ಯಂಡ್ ಫುಡ್ ಇದೇ ಥರ ತಿನ್ನಬೇಕು, ಗಂಜಿ ತಿನ್ನಬೇಕು, ಸಾಫ್ಟಾಗಿ ಫುಡ್ಡೇ ತಿನ್ನಬೇಕು, ಆ್ಯಂಡ್ ಬಿಸಿ ಬಿಸಿ ನೀರೇ ಕುಡಿಬೇಕು, ಆ್ಯಂಡ್ ಹೊರಗೆ ಹೋಗಬಾರ್ದು ಈ ಥರ ಅಂತ. ಸೊ ನಮ್ಮದು ಬಾಣಂತನ ಹೇಗಿತ್ತು ಅಂದರೆ ಅಫ್ಕೋರ್ಸ್ ಡಾಕ್ಟರ್ ಎಲ್ಲ ತಿನ್ನೋಕ್ಕೆ ಹೇಳಿದರು. ಆಯಿಲ್ ಕಂಟೆಂಟ್ ಆ್ಯಂಡ್ ಮನೇಲಿ ಮಾಡಿರೋವಂಥ ಫುಡ್ಡೇ ಜಾಸ್ತಿ ತಿನ್ನಬೇಕು, ಆ್ಯಂಡ್ ಹೊರಗಡೆ ಇರೋವಂಥದ್ದು ಅದೆಲ್ಲ ಬೇಡ. ಆಯಿಲ್ ಕಂಟೆಂಟ್ ಆ್ಯಂಡ್ ಇನ್ ಕೇಸ್ ಏನಾದ್ರು ನಾನ್ ವೆಜ್ ತಿನ್ನೋದಾದ್ರೆ ಇನ್ ಟರ್ಮ್ಸ್ ಆಫ್ ಸೂಪ್ ಫಾರ್ಮೆಟಲ್ಲಿ ತಿನ್ನಿ, ಹಾಗೆ ಡೈರೆಕ್ಟ್ ಮಸಾಲೆ ಎಲ್ಲ ಹಾಕಿರೋದೆಲ್ಲ ಬೇಡ ಅಂತ. ಓಕೆ, ಸೊ ಅದರಲ್ಲಿ ನಾನು ಒಂದೇನು ಹೇಳೋದು ಅಂದರೆ
ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಇಬ್ಬರಿಗೂ ಕೂಡ ಬಾಡಿಲಿ ಸ್ಟಿಚಸ್ ಹಾಕಿರ್ತಾರೆ. ಓಕೆ, ಅಂದರೆ ಗಾಯ ಆಗಿರುತ್ತೆ. ಓಕೆ, ಸೊ ಅದು ಡ್ರೈ ಆಗಬೇಕು ಅಂದರೆ ನಮ್ಮ ಬಾಡಿಲಿ ಏನಂದರೆ ಯಾವುದೇ ರೀತಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಬಾರ್ದು. ಸೊ ಹಾಗಾಗಿ ಗ್ರೀನ್ ಚಿಲ್ಲಿ ಹಾಕಿರೋವಂಥದ್ದು ಮತ್ತು ಬೇರೆ ಬೇರೆ ಎಫೆಕ್ಟ್ ಆಗೋವಂಥದ್ದು, ಹಸಿ ಕೊಬ್ಬರಿ, ಈ ಥರ ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಟರ್. ಆ್ಯಂಡ್ ಹಾಗೆ ನಮಗೆ ಯಾವಾಗಲೂ ಬಾಡಿನ ವಾರ್ಮ್ ಆಗಿ ಇಟ್ಕೊಳ್ಳೋದಕ್ಕೆ ಅಂತ ಗ್ಲೌಸ್ ಹಾಕಿ, ಸ್ವೆಟರ್ ಹಾಕಿ, ಸ್ಲಿಪ್ಪರ್ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದ್ದಷ್ಟು ಗಾಯ ಹೀಲ್ ಆಗುತ್ತೆ. ಸೊ ಹಾಗೆ. ಓಕೆ, ಸೊ ಹಾಗಾಗಿ ನೀವೇನಾದ್ರು ಫಾಲೋ ಮಾಡಬೇಕು ಅಂತಿದ್ರೆ ಡೆಫಿನೆಟಾಗಿ ಅದನ್ನು ಫಾಲೋ ಮಾಡಿ. ಈಸಿಯಾಗಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಗಾಯ ಎಲ್ಲ ಬೇಗ ವಾಸಿ ಆಗೋದಕ್ಕೆ, ಸ್ಟಿಚಸ್ ಇರುತ್ತೆ ಅಲ್ವಾ, ಅದೆಲ್ಲ ಬೇಗ ಕ್ಲಿಯರ್ ಆಗುತ್ತೆ. ಓಕೆ, ಆ್ಯಂಡ್ ಹಾಗೆ ಫುಡ್ ವಿಷಯಕ್ಕೆ ಅಂತ ಬಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ನಾರ್ಮಲಾಗಿ ಸಿ ಸೆಕ್ಷನ್ ಆಗಿರಲಿ, ಫುಡ್ಡು ಆದಷ್ಟು ಸೆಮಿ ಲಿಕ್ವಿಡಲ್ಲೇ ತೊಗೊಳ್ಳಿ. ಗಂಜಿ ಕೊಡ್ತಾರೆ ಒಂದು 3-4 ಡೇಸ್. ಆ್ಯಂಡ್ ಹಾಗೆ ಅದನ್ನು ಬೇಯಿಸ್ಬಿಟ್ಟು ತಿಳಿಯಾಗಿ ಕೊಡ್ತಾರೆ. ಅದೇ ಥರ ತಿನ್ನಬೇಕು. ಆ್ಯಕ್ಚುಲಿ ಸಾಲಿಡ್ ಫುಡ್ನ ಜಾಸ್ತಿ ತೊಗೊಳ್ಬಾರ್ದು, ಸೆಮಿ ಸಾಲಿಡೇ ತೊಗೊಳ್ಬೇಕು. ಏಕೆಂದರೆ ಮಗು ಇದ್ದಾಗ ಏನಾಗುತ್ತೆ, ನಮ್ಮ ಕರಳೆಲ್ಲ ಮೇಲೆ ಫುಲ್ಲು ಪುಷಪ್ ಆಗಿರುತ್ತೆ, ಮಗು ಕೆಳಗೆ ಹೋಗಿರುತ್ತೆ. ಸೊ ಅದೆಲ್ಲ ಆ ಕರಳೆಲ್ಲ ಏನಾಗುತ್ತೆ, ನಿಧಾನಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಓಕೆ, ಫುಲ್ಲು ಒಂಥರ ಸ್ಕ್ವೀಸ್ ಥರ ಆಗಿಬಿಟ್ಟಿರುತ್ತಲ್ಲ, ನಿಧಾನಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾ ಬಂದಾಗ ಅಲ್ಲಿ ಅದು ಕರ್ಳು ನಮಗೆ ಅಡ್ಜಸ್ಟ್ ಆಗಬೇಕು, ಅದಕ್ಕೆ ತಕ್ಕ ಹಾಗೆ ಫುಡ್ಡು ಕರ್ಲಿಗೆ ಅಡ್ಜಸ್ಟ್ ಆಗಬೇಕು. ಸೊ ಹಾಗಾಗಿ ಸೆಮಿ ಲಿಕ್ವಿಡ್ ಫಾರ್ಮಲ್ಲೇ ತೊಗೊಳ್ಳಿ. ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಫುಡ್ ಏನಂದರೆ ಡೈಜೆಸ್ಟ್ ಆಗಲ್ಲ, ಡೈಜೆಸ್ಟ್ ಆಗಿದ್ದರೆ ಆಗಿಲ್ಲ ಅಂದರೆ ಅದನ್ನು ಗ್ಯಾಸ್ ಫಾರ್ಮೇಷನಲ್ಲಿ ಆಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ನಾನಂತೂ ಅದನ್ನು ಸಖತ್ ಇಶ್ಯೂನ ಫೇಸ್ ಮಾಡಿದೆ. ಯೂಶಲಿ ನನಗೆ ಮತ್ತು ಫುಡ್ ಹ್ಯಾಬಿಟ್. ಓಕೆ, ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಡಿ ಆದಷ್ಟು. ಮೀನ್ಸ್ ನನಗಿವಾಗ ಯೂಶಲಿ ನಾನ್ ವೆಜ್ ತಿಂದರೆ ಹಾಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಟನ್ ಕೊಟ್ಟರು. ಬಟ್ ನಾನು ಮಟನ್ ಯಾವತ್ತೂ ತಿಂತಿರಲಿಲ್ಲ. ಸೊ ಹಾಗೆ ತಿಂದು ನನಗೆ ಫುಲ್ಲು ಡೈಜೆಸ್ಟ್ ಆಗದೆ, ಗ್ಯಾಸ್ಟ್ರಿಕ್ ಆಗಿ ಪೇಯ್ನ್ ಬಂದು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡು, ಅದಕ್ಕೊಂದು ಪೇಯ್ನ್ ಕಿಲ್ಲರ್ ಎಲ್ಲ ತೊಗೊಂಡು ಈ ಥರ ಎಲ್ಲ ಫೇಸ್ ಮಾಡಬೇಕಾಯ್ತು. ಸೊ ಹಾಗಾಗಿ ಅಟ್ಲೀಸ್ಟ್ 15 ಡೇಸ್ ಟು 1 ಮಂತ್ ಆದಷ್ಟು ಸೆಮಿ ಸಾಲಿಡ್ ಫುಡ್ನ ತೊಗೊಳ್ಳಿ. ಓಕೆ, ಸೆಮಿ ಲಿಕ್ವಿಡ್ ಫಾರ್ಮಲ್ಲೇ ತೊಗೊಳ್ತಾ ಹೋಗಿ. ಫುಡ್ಡು ದ ಬೆಸ್ಟ್ ಇದು. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ ರೆಸ್ಟ್ ಮಾಡಬೇಕಾ ಮಾಡಬಾರ್ದ? ಅಫ್ಕೋರ್ಸ್ ರೆಸ್ಟ್ ಮಾಡಲೇಬೇಕು. ಓಕೆ, ಸೊ ಅಟ್ಲೀಸ್ಟ್ 3 ಮಂತ್ಸ್ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ನಿಮಗೆ ಅದಾದಮೇಲೆ ಎನರ್ಜಿ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಎನರ್ಜೆಟಿಕ್ ಅಂತ ಅನ್ನಿಸುತ್ತೆ. ಓಕೆ, ಆ್ಯಂಡ್ ಇನ್ನೊಂದೇನಂದರೆ ಜಾಸ್ತಿ ಹೊತ್ತು ಕುತ್ಕೊಳ್ಬೇಡಿ. ಅದರಲ್ಲೂ ಸಿ ಸೆಕ್ಷನ್ ಆದರೆ ಮಾತ್ರ ಕುತ್ಕೊಳ್ಳೇಬೇಡಿ. ನಾನು ಯಾರೋ ಒಬ್ಬರು ಹೀಗೆ ಮಗು ನೋಡೋಕ್ಕೆ ಬಂದಾಗ 1-2 ಅವರ್ಸ್ ಕಂಟಿನ್ಯೂಸ್ ಕುತ್ಕೊಬಿಟ್ಟೆ ಅವರಿದ್ದಾಗ ಹೇಗೆ ಮಾಡ್ಕೊಳ್ಳೋದು ಅಂತ. ಬಟ್ ಫುಲ್ ನೈಟ್ ನಾನು ತುಂಬಾ ನನಗೆ ಈವನ್ ಮಗು ಎದ್ದೊಳಕ್ಕೂ ಆಗಲಿಲ್ಲ, ಹಾಲು ಕುಡ್ಸೋಕ್ಕೂ ಆಗಲಿಲ್ಲ, ಆ ಥರ ಮಲ್ಕೊಂಡ್ಬಿಟ್ಟೆ. ತುಂಬ ಬ್ಯಾಕ್ ಪೇಯ್ನ್ ಬಂತು. ಸೊ ಆದಷ್ಟು ಮಲ್ಕೊಂಡು ರೆಸ್ಟ್ ಮಾಡಿ. ಆ್ಯಂಡ್ ಫ್ರೀ ಇದ್ದಾಗ ವಾಕ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮಗೆ ಬಾಡಿ ಫ್ರೀನೂ ಅನಿಸುತ್ತೆ. ಆ್ಯಂಡ್ ಸ್ಟಿಚಸ್ಗೂ ಅದೇ ಸ್ಟಿಚಸ್ ಹಾಕಿದಾಗ ಯೂಶ್ವಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ಬೆಟರ್. ಅದು ಹಾಗೆ ಹೀಗೆ ಕೂತ್ಕೊಳ್ಳಲ್ಲ, ಕರೆಕ್ಟಾಗಿ ಎಕ್ಸಸೈಸ್ ಬೇಕು ಆ ಪಾರ್ಟಿಗೂ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ನೆಕ್ಸ್ಟು ವೆಯ್ಟ್ ಗೇನ್ ಯೂಶ್ವಲಿ ಅದು ಕಾಮನ್, ಎಲ್ಲರೂ ವೆಯ್ಟ್ ಗೇನ್ ಆಗೇ ಆಗ್ತಾರೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಸೊ ಹಾಗಾಗಿ ನಿಮ್ಮ ಮಗುಗೆ ಫೀಡ್ ಮಾಡೋ ಟೈಮ್ವರೆಗೂ ನೀವು ಎಷ್ಟು ಲಾಂಗ್ ಟೈಮ್ ಫೀಡ್ ಮಾಡ್ತೀರ ಅಲ್ಲಿವರೆಗೂ ವೆಯ್ಟ್ ಲಾಸ್ ಬಗ್ಗೆ ಥಿಂಕ್ ಮಾಡದೆ ಆರಾಮ್ಸೆ ನೀವು ಚೆನ್ನಾಗಿ ಪ್ರಾಪರ್ ಫುಡ್ ತೊಗೊಳ್ಳಿ, ಹೆಲ್ದಿ ಫುಡ್ ತೊಗೊಳ್ಳಿ, ಆಯಿಲ್ ಕಂಟೆಂಟ್ ಇರೋದು ಕಮ್ಮಿ ಮಾಡಿ, ಜಂಕ್ ಫುಡ್ ಏನು ತೊಗೊಳ್ಬೇಡಿ. ಸೊ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗುತ್ತೆ. ಮಕ್ಕಳು ಬೆಳೀತಾ ಅವರೆಷ್ಟು ಹೈಪರ್ ಆ್ಯಕ್ಟಿವ್ ಆಗ್ತಾರೋ ನಾವು ಅಷ್ಟೇ ಆ್ಯಕ್ಟಿವ್ ಆಗಬೇಕಾಗುತ್ತೆ. ಆ್ಯಕ್ಟಿವ್ ಆಗ್ತಾ ನಮ್ಮ ಆಟೋಮೆಟಿಕ್ಕಾಗಿ ಬಾಡಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಓಕೆ, ಸೊ ಇದಿಷ್ಟು ಆಲ್ಮೋಸ್ಟ್ ಫಸ್ಟ್ ಟೈಮ್ ಮಾಮೀಸ್ ಗೆ ಇರೋಂಥ ಡೌಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನನ್ನ ಕಡೆಯಿಂದ ಸೊಲ್ಯೂಷನ್. ಓಕೆ, ಸೊ ಇನ್ನೂ ಏನಾದ್ರು ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ಇನ್ಕೆ ಶೇರ್ ಮಾಡಬೇಕು ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಆ್ಯಂಡ್ ಹಾಗೆ ಚಕ್ಲಿ ರೆಸಿಪಿ ಕೂಡ ನಾನು ಅದರಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ನಮ್ಮ ಮನೆಯಲ್ಲೇ ಗರ್ಗರಿಯಾಗಿ ಚಕ್ಲಿ ಮಾಡಬೇಕು ಅಂದರೆ 1 ಬೌಲ್ ಕಡಲೆನ ತಗೊಳ್ಳಿ. ಕಡಲೆಪಪ್ಪು ಅಂತ ಹೇಳ್ತಾರಲ್ಲ, ಸೊ ಅದನ್ನು ನೀವು ಡ್ರೈ ಜಾರ್ ಅಂದರೆ ಕಂಪ್ಲೀಟ್ ಸ್ವಲ್ಪ ನೀರು ವೆಟ್ಟಾಗಿರಬಾರ್ದು. ಸೊ ಅದಕ್ಕೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾವ ಕಪ್ಪಲ್ಲಿ ಕಡಲೆಪಪ್ಪು ತೊಗೊಂಡಿರ್ತೀರ ಸೇಮ್ ಅದೇ ಕಪ್ಪಲ್ಲಿ
3 ಕಪ್ಸ್ ಅಕ್ಕಿ ಹಿಟ್ಟನ್ನ ತೊಗೊಳ್ಬೇಕು. ನೀವು ಐದರ್ ರೆಡಿನಾರು ತೊಗೊಳ್ಬೋದು, ಇಲ್ಲ ನೀವೇ ಮನೆ ಮಿಲ್ಲಲ್ಲಿ ಮಾಡಿಸಿರೋಂಥ ಅಕ್ಕಿ ಹಿಟ್ಟು. 1:3 ರೇಷಿಯೋಲಿ 1 ಕಪ್ಪು ಕಡಲೆಪಪ್ಪು ಇದ್ದರೆ ಇನ್ನು 3 ಕಪ್ಪು ಅಕ್ಕಿ ಹಿಟ್ಟು ಇದಿಷ್ಟು ತೊಗೋಬೇಕಾಗತ್ತೆ. ಆ್ಯಂಡ್ ಹಾಗೆ ಇದಕ್ಕೆ ಮತ್ತು ಏನೇನು ಆ್ಯಡ್ ಮಾಡಬೇಕು ಅಂದರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಹಾಗೆ ಅದಕ್ಕೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ಹಾಗೆ ಮತ್ತು ಸ್ವಲ್ಪ ಅರಿಶಿನ, ನಿಮಗೆ ಬೇಕು ಅಂತ ಅನಿಸಿದ್ರೆ ಅರಿಶಿನ ಹಾಕಿ, ಇಲ್ಲ ಅಂದರೆ ಬೇಡ. ಓಕೆ, ನಾನು ಬಟ್ ಇರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಇಂಗು, ಓಕೆ, ಮತ್ತು ಜೀರಿಗೆ ಹಾಕಬೇಕಾಗತ್ತೆ. ಜೊತೆಗೆ ಓಂಕಾಳು ಇದ್ದರೆ ಓಂಕಾಳು ಹಾಕಿ, ನನಗೆ ಓಂಕಾಳು ಇರಲಿಲ್ಲ, ಸೊ ಹಾಗಾಗಿ ನಾನು ಓಂಕಾಳು ಹಾಕಿಲ್ಲ. ಆ್ಯಂಡ್ ಹಿಂಗೆ ಆದಷ್ಟು ಪೌಡರ್ ಫಾರ್ಮ್ ಇದ್ದರೆ ಬೆಟರ್, ಇಲ್ಲಾಂದರೆ ನೀವು ಅದನ್ನು ಕರಗಿಸಿ ಹಾಕಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬಿಳಿ ಎಳ್ಳು, ಸೊ ಇದಿಷ್ಟು ಹಾಕಿ 1 ಟೈಮ್ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ಚೆನ್ನಾಗೆ ನೀಟಾಗಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಕಡೆ ಬೆಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ. ಸೊ ಆ ಬೆಣ್ಣೆನ ನೀವು ಐದಾರು ಎಣ್ಣೆನಾರು ಹಾಕ್ಬೋದು, ಬಿಸಿ ಎಣ್ಣೆ. ನಾನಿಲ್ಲಿ ಬೆಣ್ಣೆ ಇತ್ತು ಅಂತ ಹೇಳಿ ಬಿಸಿದು ಬೆಣ್ಣೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಫುಲ್ ಬಿಸಿದೇ ಹಾಕಿ ಅದಾದಮೇಲೆ ಅದನ್ನು ಕರೆಕ್ಟಾಗಿ ಒಂದು ಟೈಮು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟಿಗೆ ಬಿಸಿ ಇರುತ್ತಲ್ಲ, ಹಾಗಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೈಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಷ್ಟಿ ಕಟ್ಟಿದ್ರೆ ಅದು ನಿಲ್ಲಬೇಕು, ಆ ಥರ ನೀವು ಕರೆಕ್ಟ್ ಕಂಪ್ಲೀಟಾಗಿ ಒಂದು 2 to 3 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಲರ್ ಎಲ್ಲ ಚೇಂಜ್ ಆಗಿ ಈ ಥರ ಬರುತ್ತೆ. ಸೊ ಮುಷ್ಟಿ ಕಟ್ಟಿ ಬಿಟ್ಟರೆ ಅದು ಹಾಗೇ ನಿಲ್ಲುತ್ತೆ ನೋಡಿ. ಸೊ ಆ ಥರ ಇರಬೇಕು. ಓಕೆ, ಆ್ಯಂಡ್ ಹಾಗೆ ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಏನಕ್ಕೆ ಹಿಟ್ಟನ್ನ ಕಲಸೋದಕ್ಕೆ ತಣ್ಣೀರನ್ನ ಯೂಸ್ ಮಾಡಬೇಡಿ. ಸೊ ಬೆಚ್ಚಗಿರೋ ಅಂಥ ನೀರನ್ನ ಯೂಸ್ ಮಾಡಿ. ನಾನು ಸ್ವಲ್ಪ ಬಿಸಿದೆ ನೀರು ಯೂಸ್ ಮಾಡಿದ್ದೆ. ಸೊ ನೀರು ಎಷ್ಟು ಬೇಕಷ್ಟು ನಿಧಾನ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ತಾ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ಓಕೆ, ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ, ತುಂಬ ಸಾಫ್ಟಾಗೂ ಕಲಿಸ್ಕೋಬೇಡಿ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ನಿಮಗೆ ಪ್ರೆಸ್ ಮಾಡೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸಾಫ್ಟಾಗಿದ್ದರೆ ಚಕ್ಲಿ ಗರಿಯಾಗಿ ಬರೋಲ್ಲ, ಎಣ್ಣೆ ಹಾಕಿದ್ರೆ ಸಿಡ್ದು ಬಿಡುತ್ತೆ. ಸೊ ಹಾಗಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ನಾನು ಇಲ್ಲಿ ಕಲಿಸ್ಕೊಂಡು ಇದನ್ನು ಒಂದು ಕರೆಕ್ಟಾಗಿ ರೋಲ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಚಕ್ಲಿ ಮಾಡೋದಕ್ಕೆ ಚಕ್ಲಿ ಒಳ್ಳು ಈ ಥರದ್ದು ನಾನು ತರಿಸ್ಕೊಂಡಿದ್ದೆ. ಸೊ ಇನ್ನು ಒಂದು ಕಡೆ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೀವು ಕಲಿಸ್ಕೊಂಡಾದಮೇಲೆ ಚಕ್ಲಿ ರೆಡಿ ಆದಮೇಲೆ ಅದನ್ನು ಹಾಗೆ ಇಡೋ ಅಂಥದ್ದು 5 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಇಲ್ಲ, ಇಮಿಡಿಯೇಟಾಗಿ ನೀವು ಮಾಡ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಇಮಿಡಿಯೇಟಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಸೈಮಲ್ಟೇನಿಯಸ್ಗೆ ಆ ಹಿಟ್ ಡ್ರೈ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಒಂದು ವೆಟ್ ಕ್ಲಾತ್ ಅಥವಾ ಒಂದು ಬಾಕ್ಸಲ್ಲಿ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಸೊ ಇಲ್ಲಿ ನಾನು ಬೇಗ ಚಕ್ಲಿ ಗೊತ್ತೋದಕ್ಕೆ ಏನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ ಚಕ್ಲಿ ಒಳ್ಳನ್ನ ಗ್ರೀಸ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗೆ ಗ್ರೀಸ್ ಮಾಡಿಕೊಂಡು ಅದಾದಮೇಲೆ ಉಂಡೆ ಇರುತ್ತಲ್ಲ ಅದನ್ನು ಹಾಕಿ ಪ್ರೆಸ್ ಮಾಡ್ತಾ ಹೋಗೋದು ಅಷ್ಟೇ. ಕರೆಕ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ನಿಮಗೆ ಅದನ್ನು ರೊಟೇಟ್ ಮಾಡಿ ಚಕ್ಲಿ ಶೇಪಿಗೆ ತರೋದು ಕೂಡ ಕಷ್ಟ ಅನಿಸಲ್ಲ. ಆರಾಮ್ಸೆ ನೀವೇ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದ್ರು ನೀವು ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡಿದ್ರೆ ಇಷ್ಟು ಈಸಿಯಾಗಿ ಬರೋದೇ ಇಲ್ಲ, ತುಂಬ ಪ್ರೆಷರ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಕರೆಕ್ಟಾಗೆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಚಕ್ಲಿನ ರೌಂಡ್ಗೆ ಹಾಕಿದ್ದು. ಆ್ಯಂಡ್ ಇನ್ನು ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಹಾಕಿದ ತಕ್ಷಣ ಅದು ಬಬಲ್ಸ್ ಬರ್ತಾಯಿದ್ರೆ ಸೊ ಕರೆಕ್ಟಾಗಿ ಆಯಿಲ್ ಬಿಸಿ ಆಗಿದೆ ಅಂತ. ಸೊ ಬಿಸಿ ಆದಮೇಲೆ ನೀವೇನು ಚಕ್ಲಿದು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಸೊ ಅದನ್ನು ಹಾಕಿ ಕರಿಯೋದು. ನಾನು ಆಲ್ರೆಡಿ ಫಸ್ಟ್ ಇಲ್ಲಿ ಹಾಕಿದ್ದೆ. ಸೊ ಎಷ್ಟು ಚೆನ್ನಾಗಾಗಿದೆ ಕ್ರಿಸ್ಪಾಗೆ. ಆ್ಯಂಡ್ ಕಲರ್ ಇಷ್ಟಿದ್ರೆ ಸಾಕು. ತುಂಬ ಡಾರ್ಕ್ ಆಗಿಬಿಟ್ರೆ ಒಂಥರ ಅದು ತುಂಬ ರೋಸ್ಟ್ ಆಗಿರೋವಂಥ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಆ್ಯಂಡ್ ಆಗಲೇ ಅರಿಶಿನ ಕೂಡ ಹಾಕಿದ್ವಿ ಅಲ್ಲ, ಸೊ ಹಾಗಾಗಿ ಆ ಕಲರ್ ಬಂದಿದೆ. ನಾ ಚಕ್ಲಿ ನೋಡಿ ಇಷ್ಟೊಂದು ರೆಡಿಯಾಗಿದೆ. ಕೆಲವೊಂದು ನೀಟಾಗಿ ಸರ್ಕಲ್ ಮಾಡೋಕ್ಕೆ ಬರ್ತಾಯಿತ್ತು, ಬಟ್ ಏನಂದರೆ ಹಾಕೋಬೇಕಾದ್ರೆ ಹೊಡೆದೋಗ್ತಾಯಿತ್ತು. ಇನ್ನು ಅಷ್ಟರೊಳಗೆ ನಮ್ಮ ಪಾಪು ಕೂಡ ಎದ್ಲು. ಸೊ ಅವಳಿಗೆ ತೋರಿಸಿದ ತಕ್ಷಣ ಎದ್ದ ತಕ್ಷಣ ಶಾಕ್ ಆಗಿಬಿಟ್ಟಿದ್ದಾಳೆ ಅವಳು, ಯಾಕೆ ಏನಿದು ಅಂತ. ಹಾಗೆ ಓಡ್ತಾ ಇದ್ಲು, ತಗೋ ಅನ್ನೋ ತೊಗೊಳ್ತಾ ಇರಲಿಲ್ಲ ಅವಳು. ನಮ್ಮ ಪಾಪುಗೆ ಕರೆಕ್ಟಾಗಿ ರೌಂಡಾಗಿ ಬಂದಿರೋದೇ ಚಕ್ಲಿ ಬೇಕು ಅಂತ ಹೇಳಿ ತೊಗೊಳ್ತಾ ಇದ್ಲು. ಅವಳಿಗಂತೂ ಸಖತ್ ಇಷ್ಟ ಆಯ್ತಾರೆ. ಏನಾದ್ರು ಕೇಳ್ತಾನೆ ಇರ್ತಾಳೆ, ಟೀ ಅಂತ, ತಿಂಡಿ ಕೊಡು ಅಂತ. ಸೊ ಈಗ ನೋಡಿ ಎದ್ದ ತಕ್ಷಣ ಹಾಲಿನೂ ಕೊಟ್ಟಿಲ್ಲ ನಾನು, ಡೈರೆಕ್ಟ್ ಹಾಗೆ ಚಕ್ಲಿ ತಿಂತಾ ಇದ್ದಾಳೆ. ಸೊ ಮನೇಲಿ ಈ ಥರ ಕುರುಕ್ಲಿ ತಿಂಡಿ ಕೊಡಬೇಕು ಅಂದರೆ ಮನೇಲಿ ಈ ಥರ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ.
ನಾನು ತಿನ್ನಬೇಕಾದ್ರೆ ನನಗೆ ಹೇಗಿದೆ ಅಂತ ಕೇಳಿದೆ ನೋಡಿ, ಸೂಪರ್ ಅಂತ ಇದ್ದಾಳೆ. ಸೊ ಫೈನಲಿ ಅದಿಷ್ಟು ಹಿಟ್ಟು ಹಾಕಿದ್ದಕ್ಕೆ 4 ಕಪ್ಪಿಂದ ನನಗೆ ಆಲ್ಮೋಸ್ಟ್ 1 ಪ್ಲೇಟ್ ಕಂಪ್ಲೀಟ್ ಆಗಿ ಇನ್ನೂ ಒಂದು ಸ್ವಲ್ಪ ಉಳಿಯುವಷ್ಟು ಚಕ್ಲಿ ಆಗಿತ್ತು. ಅಂದರೆ ಒಂದು ಸ್ಮಾಲ್ ಒಂದು 1 kg ಬಾಕ್ಸ್ ಇದ್ದರೆ ಅದು ಫುಲ್ ಆಗೋ ಅಷ್ಟು ಚಕ್ಲಿ ಬಂದಿತ್ತು. ಸೊ ಅಟ್ಲೀಸ್ಟ್ 1 ವೀಕ್ ಆಗುತ್ತೆ ಇಷ್ಟು ಚಕ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.